ಜೀನಾಗಿ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಚುನಾವಣೆ, 3 ಸಮಿತಿಗೂ ಅವಕಾಶ ಕೊಟ್ಟ ಮತದಾರ. ನಾಗೇಂದ್ರ ಕೆಎನ್, ಕುಮಟಾ ಸಿಂಗ್, ಆನಂದ್, ಶಂಕರ್, ಶ್ರೀನಿವಾಸ್ ಮೇಸ್ತ್ರಿ, ಶರಾವತಿ, ನಾಗರಾಜ್, ಗುರು, ಮಂಜುನಾಥ್ ಸೇರಿ 36 ಜನರ ಆಯ್ಕೆ. ತಾಯಿಮಗು ಆಸ್ಪತ್ರೆ ಎದುರು ಉದ್ಯಾನವನ ಲೋಕಾರ್ಪಣೆ, ಆಸ್ಪತ್ರೆ ಕಾರ್ಯವೈಖರಿ ಪ್ರಶಂಸಿಸಿದ ಶಾಸಕರು. ರಾಮನಗರದಲ್ಲಿ ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ, ರಾಮನಗರ ಅಭಿವೃದ್ಧಿಗೆ ಒತ್ತು ನೀಡಿದೆ ಎಂದ ಬೇಳೂರು. ಸಾಗರದಲ್ಲಿ ಸಂಭ್ರಮದಿಂದ ನಡೆದ ರಂಗಪಂಚಮಿ, ಸಹಸ್ರಾರು ಜನರಿಂದ ಸಾಮೂಹಿಕ ಹೋಳಿ. ಈಗ ಸುದ್ದಿಯ ವಿವರ. ಸಾಗರದ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ನಡೆದ ಚುನಾವಣೆಯಲ್ಲಿ 3 ತಂಡಗಳು ಪ್ರಬಲ ಪೈಪೋಟಿ ನೀಡಿದ್ದು, ಮಿಸಾಳ್ಬಾಜಿ ಫಲಿತಾಂಶ ಬಂದಿದೆ. ಭಾನುವಾರ ವಿನೋಬನಗರ ಶಾಲೆಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕ ನಾಗಭೂಷಣ್ ಚಂದ್ರಶೇಖರ್ ಕಲ್ಮನೆ ಫಲಿತಾಂಶ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಿದ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ಮತ್ತು ವಿ ಶಂಕರ್ ಮಾತನಾಡಿದರು. ವಿಜೇತರ ವಿವರ ಈ ರೀತಿ ಇದೆ: ಪುರುಷೋತ್ತಮ್, ಸುಂದರ್ ಸಿಂಗ್, ಎಸ್ಎಲ್ ಮಂಜುನಾಥ್, ಶ್ರೀನಿವಾಸ್, ಸಂತೋಷ್ ಶೇಟ್, ಗುರು, ಆನಂದ್, ನಾಗರಾಜ್, ಚಂದ್ರಕಾಂತ್, ದಿನಕರ್, ನಾಗೇಂದ್ರ ಕೆಎನ್, ಸುದರ್ಶನ್ ಭಂಡಾರಿ, ಅಶೋಕ್, ದಿನೇಶ್ ಡಿ, ಪಾಂಡುರಂಗ ಟಿವಿ, ಶ್ರೀನಾಥ್, ನಾರಾಯಣ್, ನಂಜುಂಡಸ್ವಾಮಿ, ನಿತ್ಯಾನಂದ ಶೆಟ್ಟಿ, ನಾಗೇಂದ್ರ ಕುಮಟ, ಶ್ರೀಧರ್, ಪ್ರಶಾಂತ್ ಪಾಟೀಲ್, ಕೃಷ್ಣಮೂರ್ತಿ, ಶರಾವತಿ ಸೀರಾವ್, ಜ್ಯೋತಿ ಶಶಿಧರ್, ಜಯಾ ಪೈ, ಜಯಂತಿ ಗಣಪತಿ, ಲಲಿತಮ್ಮ, ಟಿ ರಾಮಪ್ಪ, ಎಚ್ಎಲ್ ಶ್ರೀಧರ್, ಮಂಜುನಾಥ್ ಎಸ್ಟಿ, ಮೋಹನ್, ರಾಮಪ್ಪ, ಧರ್ಮರಾಜ್, ಮುರಳಿ, ವಿ ಶಂಕರ್ ಆಯ್ಕೆಯಾಗಿದ್ದಾರೆ. ಇವರಲ್ಲಿ 4 ಅವಿರೋಧ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಸಾಮಾನ್ಯ ಕ್ಷೇತ್ರದಿಂದ ಮೊದಲು ಶುರು ಮಾಡ್ತೇವೆ. ಪುರುಷೋತ್ತಮ್ ಬಿನ್ ಬರ್ಮಪ್ಪ ಮತಗಳು 205. ಸುಂದರ್ ಸಿಂಗ್ ಬಿನ್ ಓಮನ್ ಸಿಂಗ್ ಮತಗಳು 205. ಎಸ್ಎಲ್ ಮಂಜುನಾಥ್, ಕೆಎಂ ಲಿಂಗಪ್ಪ 204. ಆರ್ ಶ್ರೀನಿವಾಸ್ ಬಿನ್ ರಾಮೇಗೌಡರ್ 195. ಸಂತೋಷ್ ಆರ್ ಶೇಟ್ ಬಿನ್ ರತ್ನಾಕರ್ ಶೇಟ್ 185. ವಿ ಗುರು ಬಿನ್ ವೆಂಕಟೇಶ್ ರೆಡ್ಡಿ 184. ಆನಂದ್ ಎಂಡಿ ಬಿನ್ ಮಂಜಪ್ಪ 179. ನಾಗರಾಜ್ ಬಿನ್ ಮಹಾದೇವಪ್ಪ 178. ಚಂದ್ರಕಾಂತ್ ಬಿನ್ ಎಂ ಗೋಪಾಲ್ 170. ದಿನಕರ್ ಬಿನ್ ರಂಗಪ್ಪ 156. ನಾಗೇಂದ್ರ ಕೆಎನ್ ಬಿನ್ ನೀಲಪ್ಪ 155. ಸುದರ್ಶನ್ ಭಂಡಾರಿ ಬಿನ್ ಸೀನಾ ಭಂಡಾರಿ 155. ಅಶೋಕ್ ಬಿನ್ ಎ ಸತ್ಯನಾರಾಯಣ 154. ದಿನೇಶ್ ಡಿ ಬಿನ್ ದತ್ತಪ್ಪ 151. ಪಾಂಡುರಂಗ್ ಟಿವಿ ಬಿನ್ ವೆಂಕಟಪ್ಪ 146. ಶ್ರೀನಾಥ್ ಎನ್ ಬಿನ್ ನಾರಾಯಣ್ ದಾಸ್ 146. ಎನ್ ನಾರಾಯಣ ಬಿನ್ ನರಸಪ್ಪ 140. ಮಾಸಾ ನಂಜುಂಡಸ್ವಾಮಿ ಬಿನ್ ಸತ್ಯನಾರಾಯಣ ಎಂ 138. ಟಿಜಿ ನಿತ್ಯಾನಂದ ಶೆಟ್ಟಿ ಬಿನ್ ಗುಂಡಪ್ಪ ಶೆಟ್ಟಿ 137. ನಾಗೇಂದ್ರ ಎಸ್ ಕುಮಟಾ ಬಿನ್ ಎಸ್ ಎಸ್ ಕುಮಟಾ 131. ಕೆ ಶ್ರೀಧರ್ ಬಿನ್ ಟಿ ಕುಮಾರ್ 129. ಪ್ರಶಾಂತ್ ಕುಮಾರ್ ಪಾಟೀಲ್ ಬಿನ್ ಎಸ್ ಎಸ್ ಪಾಟೀಲ್ 123. ಎಸ್ ವಿ ಕೃಷ್ಣಮೂರ್ತಿ ಬಿನ್ ವೆಂಕಟಪ್ಪ 122. ಬಿ ಜಯರಾಮ ಬಿನ್ ಬಾಲಕೃಷ್ಣ 120. ಬಾಲಕೃಷ್ಣ ಗುಳೇಡ್ 118. ಪಿ ಬಿ ಗುರುಬಸನಗೌಡ 118. 115. ರಾಘವೇಂದ್ರ ಆರ್ ಶೇಟ್ 113. ಚಂದ್ರಪ್ಪ ಬಿನ್ ಲೋಕಪ್ಪ 112. ಎಂ ಎಚ್ ನಾಗರಾಜ್ 110. ಶಂಕರ್ ಎಸ್ ಅಲ್ವೇಕೋಡಿ 108. ಗಿರಿಧರ್ ರಾವ್ ಬಿನ್ ಸುಂದರ್ ರಾವ್ 105. ಪ್ರೇಮ್ ಸಿಂಗ್ ಬಿನ್ ಓಮನ್ ಸಿಂಗ್ 105. ಪ್ರಕಾಶ್ ಎಸ್ ಬಿನ್ ಸುಬ್ರಹ್ಮಣ್ಯ 104. ವೈಜಿ ಗೋಪಾಲ್ ಕೃಷ್ಣ ಬಿನ್ ಗಣಪತಿಯಪ್ಪ 103. ಚಂದ್ರು ಆರ್ ಬಿನ್ ರಾಮನ್ಕುಟ್ಟಿ 102. ಲೋಕೇಶ್ ಕುಮಾರ್ ಗುಡಿಗಾರ್ ಬಿನ್ ಶಿವರಾಮ 101. ಬೆಳ್ವೆ ಕೇಶವ ಆಚಾರ್ಯ 99.
ತಾರಾಮೂರ್ತಿ ಬಿನ್ ಕೆ ಗಣಪತಿಯಪ್ಪ 98, ಎಂ ಎಸ್ ಕೊಟ್ರಪ್ಪ ಎಂ ಶಿವಬಸಪ್ಪ 96, ಗಂಗಾಧರ್ ಜಂಬಿಗೆ ಬಿನ್ ನಾಗಪ್ಪ ಜಂಬಿಗೆ 94, ಬಾಬು ಎಚ್ ಬಿ ಬಿನ್ ವೆಂಕಟೇಶಾಚಾರ್ 94, ಭೈರಪ್ಪ ಜಿಕೆ ಬಿನ್ ಕನ್ನಪ್ಪ 89, ಗಣೇಶ್ ಬಿ ಶೇಟ್ ಬಿನ್ ವಿನಾಯಕ್ ಶೇಟ್ 88, ಸತೀಶ್ ಬಿನ್ ರಾಮಪ್ಪ 87, ಸದಾಶಿವ್ ಶೆಟ್ಟಿ ಬಿನ್ ಸಿನಪ್ ಶೆಟ್ಟಿ 86, ದೇವರಾಜ್ ಎಸ್ ಪಿ 85, ಎಂ ಆರ್ ಮಹೇಶ್ 82, ರಾಜೇಂದ್ರ ಸಿಂಗ್ 82, ವೈಎಂ ನವೀನ್ ಕುಮಾರ್ 81, ಸಾರಿ ಅದೊಂದು ಮತ್ತೆ ಅವಿರೋಧವಾಗಿ 4 ಆಯ್ಕೆಗಳಾಗಿದ್ದಾವೆ. ಟಿ ರಾಮಪ್ಪ ಬಿನ್ ದಿವಂಗತ ಟಾಕಪ್ಪ ಉಪ್ಪಾರ ಸಮಾಜದಿಂದ, ಮಂಜುನಾಥ್ ಎಸ್ ಡಿ ಬಿನ್ ದುರ್ಗಪ್ಪ ಮಡಿವಾಳ ಸಮಾಜದಿಂದ, ಎಸ್ ರಾಮಪ್ಪ ಜಿ ಬಿನ್ ಗುತ್ಯಪ್ಪ ಚಲವಾದಿ ಸಮಾಜದಿಂದ, ಎಸ್ ಪಿ ಮುರಳಿ ಬಿನ್ ಪುಟ್ಟಸ್ವಾಮಿ ಗುಡಿಗಾರ ಸಮಾಜ, ಮೋಹನ್ ಬಿನ್ ನಾರಾಯಣಪ್ಪ 173 ಮತಗಳು, ಶ್ರೀನಿವಾಸ್ ಬಿನ್ ಫಕೀರಪ್ಪ 58 ಮತಗಳು, ಶೇಷಪ್ಪ ಪಾಲೇಕರ್ 126 ಮತಗಳು. ಇದರಲ್ಲಿ ಮೋಹನ್ ಎನ್ ಬಿನ್ ನಾರಾಯಣಪ್ಪ ಅವರು ಜಯಶಾಲಿಗಳಾಗಿದ್ದಾರೆ. ಕೊನೆಯದಾಗಿ ಕುರುಬ ಸಮಾಜದ ಕ್ಷೇತ್ರಗಳು, ಬಸವರಾಜ್ ಬಿನ್ ದಿವಾಕರ್ ರೆಡ್ಡಿ 134 ಮತಗಳು ಮತ್ತು ಎಚ್ ಎಲ್ ಶ್ರೀಧರ್ ಅವರು 231 ಮತಗಳು. ಇದರಲ್ಲಿ ಎಚ್ ಎಲ್ ಶ್ರೀಧರ್ ಅವರು ಜಯಶಾಲಿಗಳಾಗಿದ್ದಾರೆ. ಅದು ಮತ ಸಮಾಜದಿಂದ ಧರ್ಮರಾಜ್ ಬಿನ್ ಗುತ್ಯಪ್ಪ 208 ಮತಗಳು, ಎಚ್ ಎಸ್ ಮಂಜುನಾಥ್ 143 ಮತಗಳು. ಇದರಲ್ಲಿ ಹೆಚ್ಚು ಬೋವಿಬಾರ್ ಗಂಗಾ ಮತ 208 ಮತಗಳು, 208. ಎಚ್ ಎಸ್ ಮಂಜುನಾಥ್ 143. ಇದರಲ್ಲಿ ಹೆಚ್ಚು ಮತಗಳನ್ನು ಪಡೆದ ಧರ್ಮರಾಜ್ ಜಿ ಬಿನ್ ಗುತ್ಯಪ್ಪ ಅವರು ವಿಜಯಶಾಲಿಗಳಾಗಿದ್ದಾರೆ. ಶರಾವತಿ ಕೋಮ್ ಡಾಕ್ಟರ್ ಕೆ ಚಂದ್ರಶೇಖರ್ ಮಹಿಳಾ ಇದರಿಂದ, ಬಿ ಜ್ಯೋತಿ ಶಶಿಧರ್ ಕೋಮ್ ಬಿಸಿ ಶಶಿಧರ್, ಜಯ ಆರ್ ಪೈ ಎಚ್ ರಾಜೇಂದ್ರ ಪೈ ಮಹಿಳಾ ಕ್ಷೇತ್ರದಿಂದ, ಜಯಂತಿ ಕೋಮ್ ಗಣಪತಿ ಮಹಿಳಾ ಕ್ಷೇತ್ರದಿಂದ, ಲಲಿತಮ್ಮ ಎನ್ ಕೋಮ್ ಸಿಬಿ ಕೊಟ್ರೇಶ್ 5 ಜನ ವಿಜಯಶಾಲಿ. ಮಹಿಳಾ ಕ್ಷೇತ್ರ ಶರಾವತಿ ಕೋಮ್ ಡಾಕ್ಟರ್ ಕೆ ಚಂದ್ರಶೇಖರ 204 ಓಟು, ಬಿ ಜ್ಯೋತಿ ಶಶಿಧರ್ ಕೋಮ್ ಬಿಸಿ ಶಶಿಧರ್ 200, ಜಯ ಆರ್ ಪೈ 195, ಜಯಂತಿ ಕೋಮ್ ಗಣಪತಿ 177, ಲಲಿತಮ್ಮ 170, ಜಯಲಕ್ಷ್ಮಿ ಕೋಮ್ ನಾರಾಯಣಪ್ಪ 126, ಪ್ರಭಾವತಿ 118, ಚೂಡಾಮಣಿ ಕೆ ಆರ್ 107, ಜಯಂತಿ ಡಿ ಕೋಮ್ ಚಂದ್ರ ಎನ್ ಮೇಸ್ತಾ 95, ಪೂರ್ಣಿಮಾ ಎಸ್ ಕೋಮ್ ಎಸ್ ಸಿ ಶಿವಕುಮಾರ್ 90, ವಿಶಾಲಾಕ್ಷಿ ಕೋಮ್ ಲೋಕೇಶ್ 74, ಶಾರದಾ ಬಿನ್ ಗಣಪತಿಯಪ್ಪ 54, ಸರಸ್ವತಿ ಕೋಮ್ ನಾಗಪ್ಪ ಕೆಡಿ 54. ಚುನಾವಣಾ ಫಲಿತಾಂಶದ ಘೋಷಣೆ ಸಾಮಾನ್ಯ ಕ್ಷೇತ್ರದ ಮಾತ್ರ. 1 ಪುರುಷೋತ್ತಮ್ ಬಿನ್ ಬ್ರಹ್ಮಪ್ಪ, 2ನೇದು ಸುಂದರ್ ಸಿಂಗ್, 3ನೇದು ಎಸ್ ಎಲ್ ಮಂಜುನಾಥ್, 4 ಆರ್ ಶ್ರೀನಿವಾಸ್ ಬಿನ್ ರಾಮೇಗೌಡರ್, 5 ಸಂತೋಷ್ ಆರ್ ಶೇಟ್ ಬಿನ್ ರತ್ನಾಕರ್ ವಿ ಶೇಟ್, 6 ವಿ ಗುರು ಬಿನ್ ವೆಂಕಟೇಶ್ ರೆಡ್ಡಿ, 7 ಆನಂದ್ ಎಂಡಿ ಬಿನ್ ಮಂಜಪ್ಪ, 8 ನಾಗರಾಜ್ ಬಿನ್ ಮಾದೇವಪ್ಪ, 9 ಚಂದ್ರಕಾಂತ್ ಬಿನ್ ಎಂ ಗೋಪಾಲ್, 10 ದಿನಕರ್ ಬಿನ್ ರಂಗಪ್ಪ, 11 ನಾಗೇಂದ್ರ ಕೆ ಎನ್ ಬಿನ್ ನೀಲಪ್ಪ, 12 ಸುದರ್ಶನ್ ಭಂಡಾರಿ ಬಿನ್ ಸೀನಾ ಭಂಡಾರಿ, 13 ಅಶೋಕ್ ಬಿನ್ ಎ ಸತ್ಯನಾರಾಯಣ, 14 ದಿನೇಶ್ ಡಿ ಎನ್ ದತ್ತಪ್ಪ ಪಂಡಿತ್ ಗಲ್ಲಿ, 15 ಪಾಂಡುರಂಗ್ ಟಿವಿ ಬಿನ್ ವೆಂಕಟಪ್ಪ ಟಿ, 16 ಶ್ರೀನಾಥ್ ಎನ್ ಬಿನ್ ನಾರಾಯಣ ದಾಸ್, 17 ಎನ್ ನಾರಾಯಣ ಬಿನ್ ನರಸಪ್ಪ, 18 ಮಾಸಾ ನಂಜನ್ ಸ್ವಾಮಿ ಬಿನ್ ಸತ್ಯನಾರಾಯಣನ್, 19 ಟಿಜಿ ನಿತ್ಯಾನಂದ ಶೆಟ್ಟಿ ಬಿನ್ ಗುಂಡಪ್ಪ ಶೆಟ್ಟಿ, 20 ನಾಗೇಂದ್ರ ಎಸ್ ಕುಮಟಾ ಬಿನ್ ಎಸ್ ಎಸ್ ಕುಮಟಾ, 21 ಕೆ ಶ್ರೀಧರ್ ಬಿನ್ ಟಿ ಕುಮಾರ್, 22 ಪ್ರಶಾಂತ್ ಕುಮಾರ್ ಬಿನ್ ಎಸ್ ಎಸ್ ಪಾಟೀಲ್, 23 ಎಸ್ ವಿ ಕೃಷ್ಣಮೂರ್ತಿ ಬಿನ್ ವೆಂಕಟಪ್ಪ,
SBR 78, SV ಜನಾರ್ದನ್ 76, B ಶ್ರೀಧರ್ 74, ಸುಧೀಂದ್ರ DS 73, ಶಿವಪ್ಪ 70, RM ನಾಗರಾಜ್ 69, ಕೇಶವ್ ಜಿ ಕಾಮತ್ 67, KC ಬಾಲಕೃಷ್ಣ 65, ಮಾಣಿಕ್ಯ ಬಿನ್ ದೊರೆಸ್ವಾಮಿ ನಾಯ್ಡು 65, ಬಸವರಾಜ್ ಬಿನ್ ಗುತ್ತಪ್ಪ 63, GB ವಸಂತ ಕುಮಾರ್ 62, ಗೋಪಾಲ್ ಬಿನ್ ಸಣ್ಣಪ್ಪ 57, DS ಸತ್ಯನಾರಾಯಣ 57, D ನಾಗಪ್ಪ 54, ನಾಗರಾಜ್ KB ಕೃಷ್ಣಪ್ಪ 54, K ಸಿದ್ದಪ್ಪ 52, A ರಮೇಶ್ ಬಾಳಕ್ 51, M ಗಣಪತಿ 49, ಗಣಪತಿ H ಬಿನ್ ಹನುಮಂತಪ್ಪ 48, KR ಸುರೇಶ್ 44, ಈಶ್ವರಪ್ಪ ಬಿನ್ ಅನಂತಪ್ಪ 43, SR ಬಸವರಾಜ್ 41, ಈಶ್ವರಪ್ಪ BH 31, ಕೃಷ್ಣಮೂರ್ತಿ ಬಿನ್ ಕನ್ನಪ್ಪ 29, ಸತ್ಯನಾರಾಯಣ MR 27, ದಿನೇಶ್ BM 26, N ಉಮೇಶ್ ಬಾಬು 16. ಇಷ್ಟಕ್ಕೆ ಮುಕ್ತಾಯ ಆಯಿತು. ಇದು ನಿಮ್ಮ ಜಯ, ನೀವು ಕೊಟ್ಟ ಜಯ, ಭಕ್ತಾದಿಗಳು ಕೊಟ್ಟ ಜಯ. ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಗೆ, ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಗೆ, ಆನಂದ್ ರೆಡ್ಡಿಗೆ, ರಾಜುಗೆ, ಶಂಕರಿಗೆ, ಶ್ರೀಧರನಿಗೆ, ರಾಜ್ಯದಲ್ಲಿ ಸಾಗರ ಆಸ್ಪತ್ರೆ ಅತ್ಯಂತ ಮಾದರಿಯಾಗಿದೆ. ನಮ್ಮ ಆಸ್ಪತ್ರೆ ಎನ್ನುವ ಕಾಳಜಿ ವೈದ್ಯ ಸಿಬ್ಬಂದಿಗಳು ಹಾಗೂ ಬರುವ ರೋಗಿಗಳ ಸಂಬಂಧಿಕರಲ್ಲಿ ಇರಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತಾಯಿಮಗು ಆಸ್ಪತ್ರೆ ಆವರಣದಲ್ಲಿ ಶನಿವಾರ ನಗರಸಭೆ ವತಿಯಿಂದ ನಿರ್ಮಿಸಿರುವ ಉದ್ಯಾನವನ ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ HK ನಾಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಂದ್ರಪ್ಪ, ಡಾಕ್ಟರ್ BG ಸಂಗಮ್, ಡಾಕ್ಟರ್ ವಿದ್ಯಾ, ಪ್ರಮುಖರಾದ ಅನಿತಾ ಕುಮಾರಿ, ಅಶೋಕ್ ಬೇಳೂರು, ಗಣಪತಿ ಮಂಡಗಳಲೆ, ಮಧುಮಾಲತಿ, ಜಯರಾಮ್, ಸುರೇಶ್ ಬಾಬು, ಮಹಾಬಲಕೌತಿ, ರವಿಕುಮಾರ್, ಆನಂದ್ ಭೀಮನೇರಿ, ಕಲಸೆ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಮಾತೆಗೆ ಒಂದು ಮರ ಅಂದರೆ ಮಾತೆಗೆ ಒಂದು ಮರ ಅಂತೇಳಿ ಗಿಡ ನೆಡುವ ಕಾರ್ಯಕ್ರಮ ಇವತ್ತು ಒಂದು ಗಿಡ ಶುರು ಮಾಡಿದ್ದೀನಿ. ನೆಕ್ಸ್ಟು ಮಾತೆಯರೆಲ್ಲರೂ ನಿಮ್ಮ ಮನೆ ಹತ್ರನೋ ಪಾರ್ಕ್ ಹತ್ರನೋ ಎಲ್ಲೆಲ್ಲಿದೆ ಒಂದೊಂದು ಗಿಡ ನೀವು ನೆಡಲೇಬೇಕು. ಅದಕ್ಕೆ ಮಾತೆಗೆ ಒಂದು ಮರ ಅಂತ ಅರ್ಥ. ಅಂದರೆ ನೀವು ತಾಯಿಯಿಂದರಿಗೆ ಒಂದು ಮರ ಅಂತ ಇಟ್ಟಿದ್ದಾರೆ. ಅದು ಭಾಳ ಒಳ್ಳೆ ಕಾನ್ಸೆಪ್ಟು. ಅದನ್ನು ಎಲ್ಲರೂ ಮಾಡಬೇಕು. ಯಾಕಂದರೆ ಇವತ್ತು ಪರಿಸರ ಹಾಳಾಗೋಗಿದೆ. ಬೆಂಗಳೂರಲ್ಲಂತೂ ಯಾರೂ ಉಳಿಯೋಂಗಿಲ್ಲ. ಇವತ್ತು ಪರಿಸರ ಇದಾಗಿ ಹೋಗಿದೆ. ಡೆಲ್ಲಿಯಲ್ಲಿ ಮನುಷ್ಯ ಬದುಕೋಕ್ಕೆ ಆಗಿಲ್ಲ, ಆ ಪರಿಸ್ಥಿತಿ ಆಗೋಗಿದೆ. ಸಾಗರದಲ್ಲಿ ಮರ ಗಿಡ ಇದೆ, ಬಚಾವಾಗಿದೆ, ವಾಹನ ಕಮ್ಮಿ ಇರೋದ್ರಿಂದ ಒಂದಿಷ್ಟು ಗಿಡಗಳನ್ನು ನಾವು ಪರಿಸರಕ್ಕೋಸ್ಕರ ನಮ್ಮ ಮನೆ ಮುಂದೆ ಅಥವಾ ಬೇರೆ ಬೇರೆ ಕಡೆ ನೆಡುವಂಥದ್ದಾಗಬೇಕು. ಹಾಗಾಗಿ ನಮ್ಮ ಈ ವಾರ್ಡು ನಮ್ಮ ರವಿ ನಿಮ್ಮ ವಾರ್ಡು ಇತ್ತಲ್ಲ ಅಲ್ಲಿ, ಅದು ಆಚೆಗಡೆ ವಿಜಯನಗರ ವಾರ್ಡಲ್ಲೂ ಸಹ ದೊಡ್ಡ ಪಾರ್ಕ್ ನಿಮ್ಮದೊಂದಿದೆ. ಅದಕ್ಕೂ ಸಹ ದುಡ್ಡು ಕೊಟ್ಟಿದ್ದೀನಿ, ಮೇಂಟೈನ್ ಮಾಡಲಿಕ್ಕೆ ಹೇಳಿದ್ದೀನಿ. ಆಮೇಲೆ ರಾಮನಗರದ ಒಂದು ಪಾರ್ಕ್ ಇದೆ, ಏನೂ ಇಲ್ಲ ಅಲ್ಲಿ, ಬರೀ ಪಾರ್ಕ್ ಮಾತ್ರ ಇದೆ. ಅದನ್ನು ಸಹ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಖಂಡಿತ ಅದಕ್ಕೂ ಒಳ್ಳೆ ಪಾರ್ಕ್ ಕೊಡ್ತೀನಿ. ಅಂದರೆ ಹೆಣ್ಣು ಮಕ್ಕಳು ಬಂದು ಅದೆಲ್ಲ ಬಂದು ಕುತ್ಕೊಳ್ಳೋದೇ ಅದ್ರ ಮಾತ್ರ. ಇಲ್ಲ ನೀವು TV ನೋಡ್ಕೊಂಡೇ ಇರ್ತೀನಿ ಅಂದರೆ ಮಾಡೋದೇ ಇಲ್ಲ, ಅದು ನಿಲ್ಲಿಸ್ಬಿಡ್ತೇನೆ. ಬೇಡ ಯಾಕೆ
ಹಂಗೆ ಇದೆ. ಅಂದರೆ ನೀವು ಬಂದು ಇಷ್ಟೊತ್ತು ತನಕ ಇದ್ದು ಅಲ್ಲಿ ವಾಕ್ ಮಾಡಿ ಮಕ್ಕಳ ಜೊತೆ ಕೂತ್ಕೊಂಡು ಆಮೇಲೆ ಟಿ ವಿ ನೋಡೋದಾದ್ರೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಸುಮ್ಮನೆ ಪಾರ್ಕ್ ಮಾಡಿ ಯಾರೂ ಬರದೆ ಹೋದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಅದಕ್ಕೂ ನೋಡ್ತಾ ಇದ್ದೀವಿ. ಒಟ್ಟಲ್ಲಿ ಒಳ್ಳೆಯದು ಆಗಿದೆ, ಭಾಳ ಖುಷಿಯಾಗಿದೆ. ಇವತ್ತು ಪಾರ್ಕ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ, ಇವತ್ತು ಡಾಕ್ಟ್ರುಗಳು ಇಲ್ಲೇ ಇದ್ದಾರೆ. ನಾಗೇಂದ್ರಪ್ಪ, ನೀವೆಲ್ಲರೂ ಇದ್ದೀರಿ. ಒಳ್ಳೆ ಹೆಸರಿದೆ ಈ ಆಸ್ಪತ್ರೆಗೆ. ಚೆನ್ನಾಗಿ ಮಾಡಿ, ಒಳ್ಳೆ ರೀತಿ ಮಾಡಿ, ಒಟ್ಟಿನಲ್ಲಿ ಜನರಿಗೆ ಆರೋಗ್ಯ ದೃಷ್ಟಿಯಲ್ಲಿ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಂಬಿಟ್ರೆ ಅದಕ್ಕಿಂತ ನಮ್ಗೆ ಏನೂ ಬೇಡ. ಸೌಕರ್ಯ ಕೊರತೆ ಇಲ್ಲ, ಹಣಕಾಸಿನ ಕೊರತೆ ಇಲ್ಲ, ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ. ನಿಮ್ಮ ಏನಿದ್ರು ಸಂಗಮ್ ನಿಮ್ಮದೇ ವ್ಯವಸ್ಥೆ, ನಿಮ್ಮ ಟೀಮು ಏನಿದೆ ನೀವು ಚೆನ್ನಾಗಿ ಮಾಡಬೇಕು ಅಷ್ಟೇ ನಾವು ಕೇಳೋದು, ಮತ್ತೇನಿಲ್ಲ. ಒಳ್ಳೆಯದಾಗಲಿ. ತಾಯಿ ಮಗು ಒಂದು ಪ್ರತಿರೂಪವನ್ನು ತಾವು ನೋಡಿದ್ರಿ. ನಾವು ಅಷ್ಟು ಮಾಡಿದವರಿಗೆ ಸರ್ ಅದನ್ನು ನಾನು ಯಾಕೆ ಮಾಡಲಿಲ್ಲ ಅಂದರೆ, ಮನುಷ್ಯನಿಗೆ ವಿದ್ಯೆ ಇನ್ನೊಂದು ಬುದ್ಧಿ ಕಲಿಸೋದಕ್ಕಿಂತ ಅನುಭವ ಜಾಸ್ತಿ ಕಲಿಸುತ್ತೆ ಸರ್. ನಾನು ಸಣ್ಣವನಿರ್ಬೇಕಾದ್ರೆ ಅಂದರೆ ಒಂದು 8-9ನೇ ಕ್ಲಾಸಿಗೆ ಚಂದ್ರಗುತ್ತಿಗೆ ಹೋಗಿದ್ದೆ, ನಮ್ಮ ಮಂದಿಯವರು ಸರ್. ಅತ್ತ ಹೋದೋಗೆ ಮಕ್ಕಳು ಆಟ ಆಡುವಂಥ ಇದಕ್ಕೆ ಒಂದೊಂದು ಪಾರ್ಕಿಗೆ 5-5 ಲಕ್ಷ ರೂಪಾಯಿ ಕೆಲವು ಇಟ್ಟಿದ್ದೀವಿ. ಕೆಲವು ಹೊಸ ಪಾರ್ಕ್ಗಳನ್ನು ಮಾಡಬೇಕನ್ನೋ ಯೋಚನೆಯನ್ನು ಇವು ಹಾಕ್ಕೊಂಡಿದ್ದೀವಿ. ಸಾಗರದಲ್ಲಿ ಭಾಳ ಜನರಿಗೆ ಗೊತ್ತಿರಲಿಲ್ಲ, ಒಂದು ರಂಗಮಂದಿರ ಇರಲಿಲ್ಲ. ಇಂಡೋರ್ ರಂಗಮಂದಿರ, ಕಾಗೋಡು ರಂಗಮಂದಿರ ಬಿಟ್ಟರೆ ಅದು ಪ್ರೈವೇಟು. ನಮ್ಮ ಗೌರ್ಮೆಂಟಿಂದ ಒಂದು ಇಂಡೋರ್ ರಂಗಮಂದಿರ ಇರಲಿಲ್ಲ. ಅದನ್ನು ಸಹ ಈ ಸರಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಇನ್ನೂ 9 ಕೋಟಿ ರೂಪಾಯಿ ಬೇಕು ಅದಕ್ಕೆ ಟೋಟಲ್ ಆಗಿ. ಖಂಡಿತ ಅದು ಕೊನೆಗೆ ಕೊಡ್ತಾ ಬರ್ತಾರೆ, ಕೆಲಸ ಶುರುವಾದರೆ ಕೊಡ್ತಾರೆ. ಅದನ್ನು ಸಹ ಈಗಾಗಲೇ ನಮ್ಮ ಬ್ರಾಸಂ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಹಿಂದೆ ಪಾರ್ಕ್ ಇತ್ತು, ಅದು ನಾಗಪ್ಪ ಗೊತ್ತಿದೆಯೇನ, ಪಾರ್ಕ್ ಇತ್ತು. ಆ ಜಾಗನ ಪಾರ್ಕ್ ಇಲ್ಲೇ, ಪಾರ್ಕ್ ಹೋಗಿದೆ, ಅಲ್ಲಿ ಮಾಡಬೇಕು. ಸಾರ್ವಜನಿಕರು ಯಾವ ಥರ ಮಾಡಬೇಕಂತ ಹೇಳ್ತಾರೆ ಆ ರೀತಿ ಮಾಡಬೇಕಂತ ಇದೆ. ನಾನು ಎಲ್ಲ ಭಾಗದಲ್ಲೂ ಸಾಗರದಲ್ಲಿ ಅಂಗಡಿಗಳು ಎಲ್ಲಿ ಬೇಕಲ್ಲಿ ಟಾರ್ಪಲ್ ಹಾಕಿ ಕೂತ್ಕೊಂಡಿದ್ದಾರೆ. ಜಾತ್ರೆ ಸ್ವಲ್ಪ ಖಾಲಿ ಮಾಡಿಸಿದ್ದೀವಿ. ಅದಕ್ಕಾಗಿ 3 ಕಡೆ ಇವತ್ತು ಫುಡ್ ಕೋರ್ಟನ್ನು ಮಾಡಿಸಿದ್ದೀನಿ. ಹಳೆ ಬಸ್ ಸ್ಟ್ಯಾಂಡು ಇದೆಯಲ್ಲ, ಅಲ್ಲೊಂದು 30 ಅಂಗಡಿ ಬರ್ತದೆ, ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಇಲ್ಲೊಂದು 30 ಅಂಗಡಿ ಬರ್ಬೋದು. ಮತ್ತು ನಮ್ಮ ಶಾಶ್ವತ ಧ್ವಜಸ್ತಂಭದ ಗಣಪತಿ ಕೆರೆ ಮೇಲ್ಗಡೆ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫುಡ್ ಕೋರ್ಟ್ ಮಾಡಿ, ಪಾರ್ಕ್ ಮಾಡಿ, ಅಂದರೆ ತಾಯಿಂದರು ಮಕ್ಕಳು ಅಲ್ಲಿ ಬಂದು ಕುತ್ಕೊಳ್ಳೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು, ಇದೇ ಥರ ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಸಾಗರದ ಪ್ರಮುಖ ಏರಿಯಾಗಳಲ್ಲಿ ಉತ್ತಮವಾದಂಥ ಪಾರ್ಕ್ಗಳನ್ನು ಮಾಡಬೇಕು ಮತ್ತು ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅನ್ನೋ ಉದ್ದೇಶ ಇವತ್ತು ಇಟ್ಕೊಂಡಿದ್ವಿ. ಭಾಳ ಖುಷಿಯಾಯಿತು. ಇವತ್ತಿನ ಈ ಪಾರ್ಕು ತುಂಬ ಚೆನ್ನಾಗಿದೆ. ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ನಗರಸಭೆಯವರು ಮಾಡಬೇಕು. ಯಾಕಂದರೆ ಭಾಳಷ್ಟು ರೋಗಿಗಳು ಬಂದಾಗ ಅಲ್ಲಿ ಆಪ್ರೇಷನ್ ನಡೀತಾ ಇದ್ದರೆ ಅವರು ಕುಟುಂಬದವರೆಲ್ಲ ಬಂದು ಇಲ್ಲಿ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರುವಂಥ ರೀತಿಯಲ್ಲಿ ಮಾಡಬೇಕಾಗತ್ತೆ. ಪಾಪ ಬಂದು ಸಂಜೆ ಹೊತ್ತು ಆರಾಮಾಗಿ ಆ ಪಾರ್ಕಲ್ಲಿ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ಮಾಡೋ ಉದ್ದೇಶ ನಮ್ಮದಿದೆ ಅಂತ ಹೇಳ್ತಾ ಇವತ್ತು ರಾಮನಗರದಲ್ಲೂ ಸಹ ಅಲ್ಲಿ ಒಂದು ಅಂಗನವಾಡಿ ಹಿಂದೆ ಹೊಸದು ಕೊಟ್ಟಿದ್ದೆ. ಇವತ್ತು ಮತ್ತೊಂದು ಅಂಗನವಾಡಿಯನ್ನು ಭಾಗದ ಜನರಿಗೆ ಇನ್ನೊಂದು ಕೊಟ್ಟಿದ್ದೀನಿ. 2 ಇಡೀ ನಮ್ಮ ಇದರಲ್ಲಿ 2 ಅಂಗನವಾಡಿ ಇವತ್ತು ರಾಮನಗರದಲ್ಲಿ ಸಿಕ್ಕಿದೆ. 25 ಲಕ್ಷ ಹೋದ ಸರಿ ಕೊಟ್ಟಿದ್ದೆ, ಈ ಸರಿ ಅದು ಉದ್ಘಾಟನೆ ಆಗಿದೆ. ಈ ಸರಿ ಇವಾಗ ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಬಂದೆ, 20 ಲಕ್ಷ ರೂಪಾಯಿದು ಕೊಟ್ಟು ಬಂದಿದ್ದೀನಿ. ಹಾಗೆ ಈ ಭಾಗದ ವಾರ್ಡುಗಳಲ್ಲಿ ಹೆಚ್ಚು ಆದ್ಯತೆ ಕೊಡಬೇಕಾಗಿದೆ. ಈ ಸರಿ ನಗರೋತ್ಥಾನದ ಸುಮಾರು ದುಡ್ಡು ನಮ್ಮ ಹತ್ರ ಬಂದರೂ ಸಹ ಗುತ್ತಿಗೆದಾರರು ಒಂದಿಷ್ಟು ಜನ ಕೆಲಸ ಮಾಡೋಕ್ಕೆ ಬರಲಿಲ್ಲ, ಹಣ ಬರೋಲ್ಲ ಅಂತ ಬರಲಿಲ್ಲ. ಈ ಸರಿ ಎಲ್ಲ ವಾರ್ಡಲ್ಲೂ ಸಹ ನಗರೋತ್ಥಾನದ ಕೆಲಸವನ್ನು ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲದೆ ಮಾರಿ ಜಾತ್ರೆಗೆ ಅಡ್ವಾನ್ಸ್ ಆಗಲ್ಲ, ಪ್ರತಿ ಇದರಲ್ಲೂ ಸಹ ಯಾವುದೇ ಕೊರತೆ ಇಲ್ಲದೆ ಎಲ್ಲ ರಸ್ತೆಗಳನ್ನು ಆ ಟೈಮಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ, ಮಾರಿ ಜಾತ್ರೆ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳಿಗೂ ಆದ್ಯತೆಯನ್ನು ಕೊಟ್ಟಿದ್ದೀವಿ, ಲೈಟಿಂಗ್ ಆದ್ಯತೆ ಕೊಟ್ಟಿದ್ದೀವಿ. ಬಹುಶಃ ನಿಮ್ಗೆ ಕಂಬಳಿಕೊಪ್ಪ ಇದು ರಾಮನಗರ ರೋಡಿಗೂ ಸಹ ಅಲ್ಲಿ ಡಬಲ್ ರೋಡ್ ಮಾಡಿ ಒಳ್ಳೆ ಲೈಟಿಂಗ್ ಕೊಟ್ಟಿದ್ದೀವಿ. ಚೆನ್ನಾಗಿ ಬರ್ತಾಯಿದೆಯಲ್ಲ ಅದು ಖುಷಿಯಾಗಿದೆ. ಈಗ ಕೆಳದಿ ರಸ್ತೆಯಲ್ಲೂ ಸಹ ಡಬಲ್ ರೋಡ್ ಮಾಡಿ ಅಲ್ಲೂ ಲೈಟಿಂಗ್ ಕೊಟ್ಟಿದ್ದೀನಿ. ಇದಕ್ಕೂ ಈಗ ಡಬಲ್ ರೋಡಿಗೆ ಒಳ್ಳೆ ಲೈಟಿಂಗ್ ಕೊಟ್ಬಿಟ್ರೆ ಗಣಪತಿ ಕೆರೆವರೆಗೂ ಸಹ ಲೈಟಿಂಗ್ ಆಗುತ್ತೆ. ಹಾಗಾಗಿ ಇಡೀ ನಮ್ಮ ಸಾಗರದ ರಸ್ತೆಗಳು ಪ್ರವಾಸಿಗರು ಬರುವುದರಿಂದ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕಂತ ಇದೆ. ಈಗ ಸಡನ್ಲಿ ಈಗ ಗಣಪತಿ ಉದ್ಯಾನವನಗಳು ಬೇಕಂದರೆ ಅವ್ರಿಗೆ ಸಾಗರವನ್ನು ಒಂದು ಹಂತದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು 10 ವಾರ್ಡ್ಗಳಲ್ಲೂ ಒಳ್ಳೊಳ್ಳೆ ಪಾರ್ಕ್ಗಳನ್ನು ಮಾಡಿ ಬಂದು, ಅಂದರೆ ಆ ಭಾಗದ ನಾಗರಿಕರು ಒಂದೇ ಅಲ್ಲ, ಸಾಗರದಲ್ಲಿ ಒಳ್ಳೊಳ್ಳೆ ಪಾರ್ಕ್ಗಳಿದ್ದಾವೆ ಅನ್ನೋದನ್ನು ಗುರುತಿಸಬೇಕು. ನಾವು ರಸ್ತೆ ಮಾಡ್ತೀವಿ ಹಾಳಾಗುತ್ತೆ, ಚರಂಡಿ ಮಾಡ್ತೀವಿ ಹಾಳಾಗುತ್ತೆ, ಬಿಲ್ಡಿಂಗ್ ಕಟ್ತೀವಿ ಸೋರ್ತೀವಿ, ಸ್ವಾಭಾವಿಕ, ನಮ್ಮ ಪರ್ಸನಲ್ಲೂ ಅಷ್ಟೇ, ಸಾರ್ವಜನಿಕವಾಗಿಯೂ ಅಷ್ಟೇ. ಆದರೆ
ಏನು ನಾವು ಈ ಉದ್ಯಾನವನದಲ್ಲಿ ಭಾರಿ ಒಳ್ಳೊಳ್ಳೆ ಗಿಡಗಳನ್ನ ನಮ್ಮ ಅನಿತಾ ಮೇಡಮ್ ಅವರು ಖುಷಿಪಟ್ಟರು. ಇದು ಎಲ್ಲಿಂದ ತಂದಿದ್ದೀರಿ ಮರ ಈ ಗಿಡ? ಒಂದು ಫುಡ್ ಕೋರ್ಟಿನ ಅಂದರೆ ಸಂಜೆ ಹೊತ್ತಿನಲ್ಲಿ ಬಂದರೆ ಒಳ್ಳೆಯ ಆಹಾರ ಸಿಗಬೇಕು. ಈ ರೋಡ್ ಸೈಡ್ ಏನಿದ್ದಾವೆ ಇದ್ರ ಬದಲಿಗೆ ನಮ್ಮ ನಿಯಂತ್ರಣದಲ್ಲಿರ್ತಕ್ಕಂಥ ಒಳ್ಳೆಯ ಆಹಾರವನ್ನು ನೀಡ್ತಕ್ಕಂಥ ಫುಡ್ ಕೋರ್ಟಿನ ಗುದ್ಲಿ ಪೂಜೆ ನಡೀತದೆ. ಹಾಗೆಯೇ ಈಗಾಗಲೇ ಸಾಯಿ ಗಾರ್ಮೆಂಟ್ಸ್ನವರು ಸುಮಾರು ಒಂದು 15 ಲಕ್ಷ ವೆಚ್ಚದಲ್ಲಿ ಒಂದು 10 ಥರದ ಮಕ್ಕಳ ಆಟಿಕೆ ಸಾಮಾನನ್ನು ಹಾಕ್ತಾರಲ್ಲಿ. ಅಂದರೆ ಜನ ಯಾವಾಗ ಒಬ್ಬ ಜನನಾಯಕನಿಗಿರ್ಬೋದು, ಸರ್ಕಾರಕ್ಕಿರ್ಬೋದು, ವ್ಯವಸ್ಥೆಗಿರ್ಬೋದು, ಜನ ಹೆಚ್ಚೆಚ್ಚು ವ್ಯವಸ್ಥೆಯನ್ನು ಬಳಸ್ಕೊಂಡ್ರೆ ನಮಗಿನ್ನೂ ಉತ್ಸಾಹ ಜಾಸ್ತಿ ಬರುತ್ತೆ. ಅಂದರೆ ಈಗ ಉದಾಹರಣೆ ಇಲ್ಲಿ ಇಷ್ಟು ಪಾರ್ಕ್ ಆಗದೆ ಸಾಮಾನ್ಯವಾಗಿ ಒಂದಿಷ್ಟು ಜನ ನೀವು ಯೋಚನೆ ಮಾಡ್ತೀರಿ, ಇದು ಚೆನ್ನಾಗಿತ್ತು ಹಿಂಗೆ ಅಂತ. ಇದು ಏನೂ ಇಲ್ಲದೆ ಇರ್ಬೇಕಾದ್ರೆ ನೀವೇನು ಚೂರು ಮೇಲೆ ತಕ್ಕ ಜಾಗ ಮಾಡಿಬಿಟ್ಟಿದ್ರೆ ಒಂದು ಸ್ಕೂಟಿ ನಿಲ್ಲಿಸ್ಕೊಬಿಡ್ತಿದ್ಯಾ ಅಂತಾರೆ ಜನ. ಇದೆ ಅಂತೆಲ್ಲ ಅವರು ಬೇರೆ ಊರುಗಳಲ್ಲಿ ಹೇಳ್ತಾರೆ, ಅವರು ಎಂಜಾಯ್ ಮಾಡ್ತಾರೆ, ನಮಗೂ ಖುಷಿ ಆಗುತ್ತೆ. ಅದೇ ರೀತಿ ಆ ಒಂದು 4 ಎಕರೆಯ ಪಾರ್ಕನ್ನು ಮುಂದಿನ 14ನೇ ತಾರೀಕಿಂದ ಏನಿದೆ 14 ಅಥವಾ 15ನೇ ತಾರೀಕು ಅಲ್ಲಿ ಒಂದು ಸಾರ್ವಜನಿಕ ಸಮಾಲೋಚನಾ ಸಭೆಯನ್ನು ಇಟ್ಕೊಳ್ತೀವಿ. ಆ ಉದ್ಯಾನವನ ಯಾವ ರೀತಿ ನಾವು ಅಭಿವೃದ್ಧಿ ಅದ್ರ ನೀಲನಕ್ಷೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಕಲ್ಲಪ್ಪನವರೇ. ಆದರೆ ಅದನ್ನು ಜನರ ಮುಂದೆ ಡಿಸ್ಪ್ಲೇ ಮಾಡಬೇಕು. ಈಗಲೇ ನಾವು ಮಾಡೋದಿಲ್ಲ. ನಮ್ಮ ಉದ್ದೇಶಗಳೇನು, ಏನು ಮಾಡ್ತೀವಿ ಅನ್ನೋದನ್ನು, ಅಂದರೆ ಬರೀ ಪಾರ್ಕ್ಗಳು ವಾಕಿಂಗ್ ಟ್ರ್ಯಾಕ್ನೇ ಮಾಡ್ತಾ ಹೋಗೋದಲ್ಲ, ಅಲ್ಲಿ ಬೇರೆ ಬೇರೆ ಕಲ್ಪನೆಗಳಿದ್ದಾವೆ. ನಮ್ಮ ಭಾರತ ದೇಶದ ಈಗ ಉದಾಹರಣೆಗೆ ನಮ್ಮ ತ್ರಿವರ್ಣ ಧ್ವಜ ಇದೆ. ಅದ್ರ ಹಿಂದ್ಗಡೆ 12 ಧ್ವಜ ಇದ್ದರು ಈ ದೇಶದಲ್ಲಿ. ಸ್ವತಂತ್ರ ಪೂರ್ವದಲ್ಲಿ ಬೇರೆ ಧ್ವಜ ಇದ್ವು. ಅದೆಲ್ಲನೂ ಸಹ ಅಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕು. ಹೈದರಾಬಾದಿಗೆ ನಮ್ಮ ರಾಜೇಶ್ ಅವರು ಮಾತಾಡಿದ್ದಾರೆ, ಎಕ್ಸ್ ಮಿಲಿಟ್ರಿ ಅವರು. ಹಾಗೆಯೇ ಮತ್ತು ಬೇರೆ ಬೇರೆ ನಮ್ಮ ಕಲ್ಪನೆಗಳಿದ್ದಾವೆ. ಯಾಕಂದರೆ ರಾಮನಗರ ಹಿಂದುಳಿದ ವಾರ್ಡ್ ಹಣೆಪಟ್ಟಿ ಕಳಚುವ ಪ್ರಯತ್ನ ನಡೆಸಿದ್ದು, ವಾರ್ಡ್ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ರಾಮನಗರದ ವಾರ್ಡ್ ನಂಬರ್ 19ರಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಹಂತ 2ರ ಅಡಿಯಲ್ಲಿ ಅಂಗನವಾಡಿ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್, ಪ್ರಮುಖರಾದ ಮಧುಮಾಲತಿ, ಗಣಪತಿ ಮಂಡಗಳಲೆ, ರವಿ ಲಿಂಗನಮಕ್ಕಿ ಇನ್ನಿತರರು ಹಾಜರಿದ್ದರು. ರಾಮನಗರ ಒಂದು ವಾರ್ಡು ಬಹಳ ಹಿಂದುಳಿದ ವಾರ್ಡು ಅಂತ ಹೇಳಿ ಹಿಂದಿಂದಲೂ ಮಾತಾಡ್ತಿದ್ರು. ಆದರೆ ಈಗ ವಾರ್ಡ್ ಮುಂದುವರಿದ ವಾರ್ಡ್ ಆಗ್ತಾ ಇದೆ. ಹಿಂದಿನ ಸಾರಿ ಆ ಭಾಗದಲ್ಲಿ ಒಂದು ಅಂಗನವಾಡಿ ಕೊಟ್ಟಿದೆ. ಅದು ಎಷ್ಟು 25 ಲಕ್ಷ ರೂಪಾಯಿ ಕೊಟ್ಟು ಅದು ಸಹ ಉದ್ಘಾಟನೆ ಆಗಿ ಈಗಾಗಲೇ ಮಕ್ಕಳು ಅಲ್ಲಿ ಹೋಗ್ತಾ ಇದ್ದಾರೆ. ಎರಡನೇದಾಗಿ ಇಲ್ಲಿ ಹಾಳಾಗಿತ್ತು, ಬೇಕು ಅಂತ ಹೇಳಿದ್ರು. ಅದು 2 ಕೊಡ್ಲಿಕ್ಕೆ ಬರೋದಿಲ್ಲ ಒಂದೇ ವಾರ್ಡಲ್ಲಿ ಅಂತ ಹೇಳಿ. ಆದರೂ ಸಹ ಈ ಭಾಗದ ಒಂದು ಪ್ರದೇಶಕ್ಕೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ ಮತ್ತೊಂದು ಈ ಸರಿ 20 ಲಕ್ಷ ರೂಪಾಯಿನ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅದನ್ನು ರೆಡಿ ಮಾಡಿಸ್ಕೊಳ್ರಿ. ಅದು ಜೊತೆಗೆ ಈ ಭಾಗದ ರಸ್ತೆಗಳಿಗೂ ಸುಮಾರಷ್ಟು ಕೊಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಆ ಪಾರ್ಕಿಗೆ ಹೇಳಿದ್ದೀರಿ, ಪಾರ್ಕ್ ಮಾಡಿಸ್ಕೊಡ್ತೀನಿ. ಈ ಸರಿ ಪಾರ್ಕು ರೆಡಿ ಮಾಡಿಕೊಡ್ತೀನಿ. ದೇವಸ್ಥಾನಕ್ಕೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಈಗಾಗಲೇ ಒಂದು ಸರಿ ಬಿಡುಗಡೆ ಮಾಡಿದ್ದೀನಿ. ಆಮೇಲೆ ಈ ಭಾಗಕ್ಕೆ ಏನು ನಿಮ್ಮ ವಾರ್ಡ್ ಇದೆ, ಈ ವಾರ್ಡಿಗೆ ಆದಷ್ಟು ಮೊನ್ನೆ ಎಷ್ಟು ಕೊಟ್ಟಿದ್ದೀವಿ ಇದು ವಾರ್ಡಿಗೆ ದುಡ್ಡು? 1,60,00,000 ರೂಪಾಯಿ ಕೊಟ್ಟಿದ್ದೀವಿ. 1,60,00,000 ರೂಪಾಯಿ ಪ್ಲಸ್ ಅಂಗನವಾಡಿ 2, ಅವು 25-20 ಅಲ್ಲಿ 2 ಕೋಟಿ ಚಿಲ್ಲರೆ ಆಯಿತು. ಪ್ಲಸ್ ದೇವಸ್ಥಾನ ಸೇರಿ ಹತ್ತತ್ರ 2 ಚಿಲ್ಲರೆ ಆಗಿದೆ. ಈಗ ಅಷ್ಟು ಬಂದಿದೆ ನಿಮಗೆ. ನೆಕ್ಸ್ಟ್ ಈ ವರ್ಷದ ಬಡ್ಜೆಟ್ ಆದ ನಂತರ ಮತ್ತೆ ಒಂದಿಷ್ಟು ರಸ್ತೆ ಕೇಳಿದ್ದಾರೆ, ಅದಕ್ಕೂ ಸಹ ಅವಕಾಶ ಮಾಡಿಕೊಡ್ತೀನಿ. ಪಾರ್ಕ್, ಒಳ್ಳೆ ಪಾರ್ಕ್ ಮಾಡಿಕೊಡ್ತೀನಿ. ಸಂಜೆ ಹೆಣ್ಣು ಮಕ್ಕಳು ಹೋಗಿ ಅಲ್ಲಿ ಕುತ್ಕೋಬೇಕು. ನೀವು ಆ ಥರ ಬೆಂಚ್ ಹಾಕ್ಸ್ಕೊಡ್ತೀನಿ. ಆರಾಮಾಗಿ ವಾಕ್ ಮಾಡ್ಕೊಂಡು ಕುತ್ಕೊಳ್ರಿ. ಆಮೇಲೆ 7 ಗಂಟೆ ಮೇಲೆ ಸೀರಿಯಲ್ ನೋಡ್ರಿ, ನಾವು ಬೇಡ ಅನ್ನೋದಲ್ಲ. ಅದಕ್ಕೆಲ್ಲ ಅವಕಾಶ ಇದೆ. ಬೇಕಾದ್ರೆ ಅಲ್ಲೇ ಬೇಕಾದ್ರೆ ಟಿವಿ ಹಾಕ್ಸೋದಾದ್ರೆ ಹೇಳಿ, ಒಂದು ಹಾಕ್ಸೇ ಬಿಡ್ತೀವಿ. ಅದೇ ದೊಡ್ಡ ಟಿವಿ ಇದೆ, ಹಂಗೆ ಎತ್ತಿಸ್ಬಿಡೋಣ ಅದಂದ್ರೆ ರಾತ್ರಿಗೆ. ಅದಕ್ಕೆ ಒಟ್ಟಿನಲ್ಲಿ ಈ ವಾರ್ಡಿಗೆ ಮೂಲ ಸೌಕರ್ಯಗಳದ್ದು ಏನು ಕೊರತೆ ಇದ್ದು ಎಲ್ಲವನ್ನ ಕೊಡುವ ಕೆಲಸದಲ್ಲಿ ಮಾಡಿದ್ದೀನಿ. ಇನ್ನೂ ಭಾಳಷ್ಟು ಏನು ಬಾಕಿ ಉಳಿದಿದೆ. ಅದಕ್ಕೆ ಈಗಾಗಲೇ ಮುಖಂಡರುಗಳೆಲ್ಲ ಈಗ ಎಲ್ಲ ಹೇಳಿದ್ದಾರೆ. ಎಲ್ಲರ ನೇತೃತ್ವದಲ್ಲಿ ನಿಮಗೆ ಇನ್ನೂ ದೇವಸ್ಥಾನ ಸಹ ಇನ್ನೂ ಬೇಕು ಅಂತ ಹೇಳಿದ್ರು. ಭಾಳ ಒಂದು ಸಂತೋಷ ಅಂದರೆ ಈ ಭಾಗದಲ್ಲಿ ಆಂಜನೇಯ ದೇವಸ್ಥಾನಗಳನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಶಿಲಾಮಯವಾಗಿ ಮಾಡ್ತಾ ಇದ್ದೀರಿ. ಅದು ಭಾಳ ಖುಷಿ ಆಯಿತು. ಒಂದು ಈ ವಾರ್ಡಲ್ಲಿ ಸಣ್ಣ ಜಾತಿ ಇದ್ರೂ ಸಹ, ಸಣ್ಣ ಬಡ ಕುಟುಂಬ ಇದ್ರೂ ಸಹ, ಆದರೂ ಸಹ ನಾವೊಂದು ದೇವಸ್ಥಾನ ಮಾಡ್ತೀವಿ ಅಂತೇಳಿ ಪಣ ತೊಟ್ಟು ಮಾಡಿದ್ದೀರಿ. ಆ ದೇವರು ಭಗವಂತ ಆಂಜನೇಯ ಕೈ ಬಿಡೋದಿಲ್ಲ. ನಿಮ್ಮನ್ನು ಹೇಗೆ ಮೇಲೆ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗ್ತಾನೆ. ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಭಾಳ ಖುಷಿ ಆಯಿತು. ಚೆನ್ನಾಗಿ ಮಾಡಿ. ಯಾರು ಗುತ್ತಿಗೆದಾರರು? ಗುತ್ತಿಗೆದಾರ ಯಾರು? ಯಾವಾಗ ಶುರು ಮಾಡ್ತೀವಿ? ಶುರು ಮಾಡಿಬಿಡ್ತೀರಾ? ಶುರು ಮಾಡಿಬಿಡಿ. ಇಲ್ಲೇ ಮಾಡ್ತೀರಾ?
ಕರೆಕ್ಟ್ ಇಟ್ಕೊಂಡಿದ್ರೆ ಏನು ಅದೇನು ಹಾಳಾಗಿದೆ, ಏನದು ಸಭಾಭವನ ಏನಕ್ಕೆ ಬರುತ್ತದು ನಿಮ್ಮ ನೆಕ್ಸ್ಟ್ ನಾಗಪ್ಪ ಹೋಗಾಯ್ತಾ, ಅದು ರಿಪೇರಿ ಮಾಡಿಸಿ ಕೊಟ್ಬಿಡಿ. ಅದು ಒಂದಿಷ್ಟು ಅಮೌಂಟ್ ಕೊಟ್ರೆ ಹೆಣ್ಮಕ್ಳು ಮೀಟಿಂಗ್ ಯಾರು ಮಾಡಲಿ, ಅದು ತಗೋಬೋದು ಅವರು. ಹೋಗಿದ್ಯಾ, ಒಂದು ಕೆಲಸ ಬಿಡು, ಸೀಟ್ ಹಾಕ್ಸ್ಬಿಡೋದು ಬಿಡು. ಅದು ಬೇಕೇನಮ್ಮ ಮೀಟಿಂಗ್ ಮಾಡಕ್ಕೆ, ಮಾಡಿಸ್ಕೊಡ್ತೀನಿ ಬಿಡಿ. ಅದಕ್ಕೊಂದು ಸೀಟ್ ಹಾಕ್ಸ್ಬಿಟ್ಟು ಪೇಂಟ್ ಗಿಟ್ ಎಲ್ಲ ಹೊಡಿಸಿ ರೆಡಿ ಮಾಡಿ ಕೊಟ್ಬಿಟ್ರೆ. ಸಾಗರ್ ಹೋಟೆಲ್ ವೃತ್ತದಲ್ಲಿ ಭಾನುವಾರ ರಂಗಪಂಚಮಿ ಉತ್ಸವ ಸಮಿತಿ ವತಿಯಿಂದ ರಂಗಪಂಚಮಿ ಅಂಗವಾಗಿ ಸಾಮೂಹಿಕ ಹೋಲಿ ಕಾರ್ಯಕ್ರಮ ನಡೆಯಿತು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ರಂಗಪಂಚಮಿಯನ್ನು ಉದ್ಘಾಟಿಸಿದರು. ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್, ಸಂಯೋಜಕ ಯಶವಂತ್ ಪಣಿ, ಸಂಚಾಲಕ ಕಿರಣ್ ಎಂ ಶೇಟ್ ಇನ್ನಿತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ನವೀನ್ ಸುಬ್ರಹ್ಮಣ್ಯ ಹೋಳಿ ಕುರಿತು ಮಾತನಾಡಿದರು. ಎತ್ತರ ಜಿಗಿತ ರಾಷ್ಟ್ರೀಯ ಕ್ರೀಡಾಪಟು ಪ್ರೇಕ್ಷಾ ಲೋಕೇಶ್ ಅವರನ್ನು ಅಭಿನಂದಿಸಲಾಯಿತು. ನಂತರ ನಡೆದ ಹೋಳಿ ಓಕಳಿಯಲ್ಲಿ ಸಹಸ್ರಾರು ಜನರು ಭಾಗವಹಿಸಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.